ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SK ಲಾಗಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ಒಂದು ಕೆಲವು ಮಂತ್ಸಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಲಾಸ್ಟ್ ನಮ್ಮದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಮನೆಯದು, ಅಲ್ಲಿಗೆ ನಾನು ಹೆಣ್ಣು ಮಾಡಿದ್ದೆ. ಸೊ ನಾನಿವಾಗ ನಮ್ಮ ಮನೆಯದು ಗೃಹ ಪ್ರವೇಶ ಎಲ್ಲ ಆಯಿತು, ಅವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ನನ್ನದು ಮನೆ ಕಂಪ್ಲೀಟ್ ಆಗಿದೆ. ಅದು ಹೇಗಿದೆ, ಯಾವ ಥರ ಬಂದಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆಯೇ ಏನಪ್ಪ ಅಂತ ಅಂದರೆ, ನಾನು ಇಷ್ಟು ದಿನ ಡಿಸ್ಕಂಟಿನ್ಯೂ ಮಾಡಿದ್ನಲ್ವ, ಸೊ ಇವಾಗ ನಾನು ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ನಮ್ಮ ಪಾಪುನ ನೋಡ್ಕೊಳ್ಳೋದು ಇದರಲ್ಲೇ ನನ್ನ ಟೈಮ್ ಹೋಗ್ತು, ಹಾಗಾಗಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ನಾನು ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ಗೆ ವೆಯ್ಟಿಂಗ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ನಮ್ಮನೆ ಹೇಗಿದೆ ಅಂತ ನೋಡೋಣ. ಫ್ರೆಂಡ್ಸ್, ಇದು ನಮ್ಮ ಮನೆಯ ಔಟ್ಲುಕ್ ನೋಡ್ತಾ ಇದ್ದೀರಲ್ವ, ಹೊರಗಡೆ ಆಗಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ. ಸೊ ಇದು ಬಂದ್ಬಿಟ್ಟು ನಮ್ಮದು ಕಾಂಪೌಂಡ್, ಗೇಟ್ ಫ್ರಂಟು, ಹಾಗೆ ಕಾಂಪೌಂಡ್, ಹಾಗೆ ಮುಂದೆ ಸ್ವಲ್ಪ ಚಿಕ್ಕದಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಸೊ ಅದು ಏನಾಗಿದೆ ಅಂದರೆ, ಗ್ರಾಸ್ ಕಟ್ ಮಾಡಿದ್ವಿ, ಮತ್ತು ಮೇಲ್ಗಡೆ ಪೇಂಟ್ ಕೆಮಿಕಲ್ ಎಲ್ಲ ಅದು ಬಿತ್ತು, ಸ್ವಲ್ಪ ಗ್ರಾಸ್ ಅಲ್ಲಿ ಡ್ರೈ ಆಗಿದೆ. ಹಾಗೆಯೇ ನೋಡ್ತಿದ್ರಲ್ಲ, ಇದು ನಮ್ಮದು ಕಾರ್ ಪಾರ್ಕಿಂಗ್. ಸೊ ಇಷ್ಟು ಹೊರಗಡೆದು. ಹಾಗೆಯೇ ಒಳಗಡೆ ಬಂದರೆ ನೋಡ್ತಿದ್ರಲ್ವ, ಇದು ಫ್ರೆಂಡ್ಸ್, ಇದು ನಮ್ಮ ಮನೆ ಎಂಟ್ರೆನ್ಸ್. ಹಾಗೆ ಒಳಗಡೆ ಬಂದರೆ ಇದು ಹಾಲ್. ಸೊ ನಮ್ಮ ಮನೆಗಿನ್ನೂ ಯಾವುದೇ ರೀತಿ ಫರ್ನಿಚರ್ಸ್ ತಂದಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಳೆ ಮನೇಲಿ ಇತ್ತಲ್ಲ ಅದನ್ನೇ ಇಟ್ಕೊಂಡಿದ್ದೀವಿ. ಸೊ ಟಿ ವಿ ಕೂಡ ತಂದಿಲ್ಲ ನಾವು. ಸೊ ಹಳೆ ಮನೇಲಿರೋ ಟಿ ವಿನೇ ಶಿಫ್ಟ್ ಮಾಡಿದ್ದೀವಿ ಇಲ್ಲಿಗೆ. ಸೊ ತಂದಮೇಲೆ ಮೇಲ್ಗಡೆ ಶಿಫ್ಟ್ ಮಾಡೋಣ ಅಂತ ಕೆಳಗಡೆ ಹಾಕ್ತಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ನಮ್ಮದು ಹೊಸ ಮನೆಯದು ಫ್ರೇಮ್ ಮಾಡಿಸಿದ್ವಿ, ಅದನ್ನು ಹಾಕ್ಕೊಂಡಿದ್ದೀವಿ. ಹಾಗೆಯೇ ಇದು ನಮ್ಮದು ಹಾಲ್ ನೋಡ್ತಾ ಇದ್ದೀರಲ್ವ, ಇಷ್ಟೊಂದು ಹಾಲ್. ಮತ್ತು ವಿಂಡೋಗಿಲ್ಲ ನಾವೆಲ್ಲ ಸ್ಕ್ರೀನ್ ಎಲ್ಲ ತಂದು ಹಾಕಿಲ್ಲ. ಸೊ ಹಾಗೆ ಇದೆ. ಅದೆಲ್ಲ ಹಾಕಿದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ನ ಮಾಡ್ತೀನಿ. ಸೊ ಇದು ನಮ್ಮದು ಹೊಸ ಮನೆಗೆ ತಂದಂಥ ಫ್ರಿಡ್ಜ್ ಇದು. ಸೊ ಹಾಗೆ ಇದು ನಮ್ಮದು ಕಿಚನ್ ನೋಡ್ತಿದ್ದೀರಾ. ಸೊ ಇದು ನಮ್ಮದು ಕಿಚನ್. ಹಾಗೆ ಇಲ್ಲಿಂದ ಬಂದರೆ ಸೊ ನಮ್ಮ ಮನೇಲಿ ಸ್ಮಾರ್ಟ್ ಫ್ರೇಮ್ಸ್ನ ಹಾಕ್ಕೊಂಡಿದ್ದೀವಿ. ಹಾಗೆ ಇದು ನಮ್ಮದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿರೋಂಥ ರೂಮ್. ಏನೂ ಐಟಮ್ಸ್ ತಂದಿಲ್ಲ. ಸೊ ಹಾಗಾಗಿ ಇದು ಖಾಲಿ ಇದೆ. ಸೊ ಹಾಗೆ ಇದು ಬಂದು ಸ್ಟೋರ್ ರೂಮ್ ಮಾಡಿದ್ದೀವಿ ಇದನ್ನು. ಸೊ ಪಕ್ಕದಲ್ಲಿ ಇದು ದೇವ್ರ ಮನೆ. ದೇವ್ರ ಮನೆ ಒಳಗಡೆ ಯಾವುದೇ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮದು ದೇವ್ರ ಮನೆ ಮೈ ಫೇವ್ರೇಟ್. ನಮ್ಮ ದೇವ್ರ ಮನೆ ಸಿಂಪಲಾಗಿ ಮಾಡಿಸ್ಕೊಂಡಿದ್ದೀವಿ, ರೆಡಿಯಾಗಿ ಮಾಡಿಸ್ಕೊಟ್ಟಿದ್ದೀವಿ ವುಡ್ಡಲ್ಲಿ. ಸೊ ಇದು ರಾಘವೇಂದ್ರ ಸ್ವಾಮಿ ಫೋಟೋ. ನಾವು ಯಾವಾಗಲೂ ಪೂಜೆ ಮಾಡ್ತೀವಿ ರಾಘವೇಂದ್ರ ಸ್ವಾಮಿನ. ಸೊ ನಮ್ಮ ಗ್ರಾಮ ದೇವತೆ ಚಾಮುಂಡೇಶ್ವರಿ. ಸೊ ನಮ್ಮ ಮನೆ ದೇವ್ರ ಫೋಟೋಸ್ ಇಷ್ಟನ್ನು ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ದೇವರ ಮನೆ. ಸೊ ಕಾಣಿಸ್ತಾ ಇದೆಯಲ್ವ ಇವಾಗ ನೀಟಾಗಿ. ಇದು ಫಸ್ಟ್ ಫ್ಲೋರ್, ಇಷ್ಟೇ ಇರೋದು ಫಸ್ಟ್ ಫ್ಲೋರ್ನಲ್ಲಿ. ಇದು ಹೊರಗಡೆ ಮೇನ್ ಡೋರ್. ಹಾಗೆ ಮೇಲೆ ಹೋದರೆ ಇಲ್ಲಿ ನಾವು ನಮ್ಮ ಪಾಪುನ ಫೋಟೋಸ್ನ ವಾಲ್ಗೆ ಹಾಕಿದ್ವಿ, ತೋರಿಸ್ತೀನಿ ಅದನ್ನು ಕೂಡ. ಸೊ ನೋಡ್ತಿದ್ದೀರಲ್ವ, ಇದು ನಮ್ಮ ಸನ್ವಿ, ಇದು ನನ್ನ ಸೊಸೆ, ಹಾಗೆಯೇ ನಮ್ಮ ಸನ್ವಿ ಫೋಟೋ. ನಾವು ಹೈಟ್ ವೈಸ್ ಅದೇ ಥರ ಫ್ರೇಮ್ನ ಮಾಡಿಸಿದ್ವಿ. ಸೊ ಹಾಗಾಗಿ ಈ ಥರ ಹಾಕಿದ್ವಿ. ಇವಾಗ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇಷ್ಟ ಆಯಿತು, ಅದಕ್ಕೋಸ್ಕರ ಅದೇ ಥರ ಫ್ರೇಮ್ ಮಾಡಿಸಿ ಹಾಕಿದ್ವಿ. ಸೊ ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ಹಾಗೆ ಇದು ಒಂದು ವಾಲ್.
ಫುಲ್ ಅದು ಮೇಲ್ಗಡೆ ತೋರಿಸ್ತೀನಿ, ಅವಾಗ ನೀಟಾಗಿ ಕಾಣಿಸುತ್ತೆ. ಸೊ ಹೀಗೆ ಮೇಲೆ ಹೋದರೆ ದಿಸ್ ಫಸ್ಟ್ ಫ್ಲೋರ್. ಏನು ಇಟ್ಟಿಲ್ಲ ನಾವು ಇನ್ನು, ಇದೆಲ್ಲ ಬಾಲ್ಕನಿಗೆ ಹೋಗೋದಕ್ಕೆ ಮಾಡಿಸಿರೋದು. ಸೊ ಅದು ಒಂದು ರೂಮು, ಈ ಕಡೆ ಒಂದು ರೂಮ್ ಇದೆ, ಅದು ನಮ್ಮ ಮಾಸ್ಟರ್ ಬೆಡ್ರೂಮ್. ಸೊ ಇದು ನಮ್ಮ ಪಾಪುಗೆ ಅಂತ ಮಾಡಿಸಿದ್ದೀವಿ. ಸೊ ಇಲ್ಲಿ ಟಿ ವಿ ಯೂನಿಟ್ ಮಾಡಿಸಿದ್ದೀವಿ. ಅಲ್ಲಿ ಕೆಳಗಡೆ ಇರೋವಂಥ ಟಿ ವಿನ ಇಲ್ಲಿ ಶಿಫ್ಟ್ ಮಾಡಿಬಿಟ್ಟು ಕೆಳಗಡೆಗೆ ದೊಡ್ಡ ಟಿ ವಿ ತರೋಣ ಅಂತ ಸದ್ಯಕ್ಕೆ ತಂದಿಲ್ಲ. ಸೊ ನಿಧಾನಕ್ಕೆ ತರೋಣ, ಅರ್ಜೆಂಟ್ ಏನಿಲ್ಲ ಅಂತ ಸದ್ಯ ಏನು ತಲೆ ಕೆಡಿಸ್ಕೊಂಡಿಲ್ಲ. ಸೊ ಇದೆರಡ ಚೇರ್ ಇಟ್ಟಿದ್ದೀವಿ ಸದ್ಯಕ್ಕೆ. ಸೊ ಬನ್ನಿ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಬಟ್ ಏನೂ ತಂದಿಲ್ಲ, ಜಸ್ಟ್ ಸಿಂಪಲ್ಲಾಗಿದೆ. ಮತ್ತು ನಮ್ಮ ರೂಮ್ ನಾವು ಬೆಂಗಳೂರಿಂದ ಬಂದಾಗ ಎಲ್ಲ ಲಗೇಜ್ ಹಂಗೆ ಇಟ್ಬಿಟ್ಟಿದ್ದೀವಿ. ಸೊ ಅಟ್ಯಾಚ್ ವಾಶ್ರೂಮ್ನ ಮಾಡಿಸ್ಕೊಂಡಿದ್ದೀವಿ. ಸೊ ಇದು ನಾವಿನ್ನ ಸ್ಕ್ರೀನ್ ತಂದಿಲ್ಲ ಅಂತ ಹೇಳಿದ್ನಲ್ವಾ, ಇದು ರೆಡಿ ವಾರ್ಡ್ರೋಬ್ ತಂದಿದ್ದೀವಿ ನಾವು. ಸೊ ಇದು ಒಂದು ಮಂಚ, ಸೊ ಬಟ್ಟೆಲ್ಲ ಹಾಗೆ ಇದೆ. ಇದು ನಮ್ಮ ರೂಮ್ ಸೆಕೆಂಡ್ ಒನ್. ಇದು ನಮ್ಮ ಸಣ್ಣ ರೂಮ್, ಇಲ್ಲೇನಿಲ್ಲ, ಖಾಲಿ ಖಾಲಿ ಖಾಲಿ. ಇದು ನಮ್ಮ ಪಾಪುಗೆ ದೊಡ್ಡವನಾದ್ಮೇಲೆ ಎಲ್ಲ ರೆಡಿ ಮಾಡಿಸೋಣ ಅಂತ, ವಾಲ್ಗೆಲ್ಲ ಪೇಂಟಿಂಗ್ ಎಲ್ಲ ಮಾಡಿಸೋಣ ಅಂತ. ಸದ್ಯಕ್ಕೆ ಏನೂ ಮಾಡಿಸಿಲ್ಲ. ಇದೆಲ್ಲ ಬುಕ್ಸ್ನ ಜೋಡಿಸ್ಕೊಳ್ಳೋಣ, ನಮ್ಮ ಪಾಪುಗೆ ಯೂಸ್ ಆಗುತ್ತೆ ಅಂತ ಮಾಡಿಸಿದ್ದೀವಿ. ಸೊ ನೆಕ್ಸ್ಟ್ ಈ ವಾಶ್ರೂಮ್ ತೋರಿಸ್ಬೇಕಿತ್ತು. ವಾಶ್ರೂಮ್ನ ನಾವು ಹೇಗೆ ಮಾಡಿದ್ದೀವಿ ಅಂತಂದರೆ, ಎರಡು ಕಡೆ ಡೋರ್ ಇಡ್ಸಿದ್ದೀವಿ. ಈ ಕಡೆಯಿಂದನೂ ಬರ್ಬೋದು ಮತ್ತು ಆ ಕಡೆಯಿಂದನೂ ಬರ್ಬೋದು. ಎರಡು ರೂಮ್ಗೆ ಒಂದೇ ವಾಶ್ರೂಮ್ ಅಟ್ಯಾಚ್ ಮಾಡಿಸಿದ್ದೀವಿ. ಸೊ ಹಾಗಾಗಿ ಈ ಥರ ಇದೆ ನಮ್ಮ ವಾಶ್ರೂಮ್. ನೋಡ್ತಿದ್ದೀರಲ್ವ, ಆ ಕಡೆನೂ ಡೋರ್ ಇದೆ. ಸೊ ಹೀಗಿದೆ. ಸೊ ಬನ್ನಿ ನಮ್ಮದು ಹೊರಗಡೆ ಬಾಲ್ಕನಿ ತೋರಿಸ್ತೀನಿ ನಿಮ್ಗೆ. ಎಲ್ಲದಕ್ಕಿಂತ ಈ ಬಾಲ್ಕನಿನೇ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ. ಇದು ನಮ್ಮ ಬಾಲ್ಕನಿ. ಇದು ಮನೆ ಸೈಡಲ್ಲಿ ಔಟ್ಲುಕ್ಕಲ್ಲಿ ಕಾಣಿಸುತ್ತೆ ಇದು. ಸೊ ಈ ಥರ ಇದೆ ನಮ್ಮ ಮನೆ ಹೊರಗಡೆ ಬಾಲ್ಕನಿ ಸೈಡಲ್ಲಿ. ಸೊ ಹಾಗೆ ಬಂದರೆ ತುಂಬ ಗಾಳಿ ಇದೆ. ಇವಾಗ ಕ್ಲೋಸ್ ಮಾಡಿಬಿಡೋಣ, ಇಲ್ಲ ಅಂತ ತುಂಬ ಈ ಡೋರೆಲ್ಲ ಹಾಳಾಗಿಬಿಡುತ್ತೆ. ಸೊ ಸೆಕೆಂಡ್ ಒನ್ ಬಾಲ್ಕನಿ. ಸೊ ಈ ಬಾಲ್ಕನಿಯಲ್ಲಿ ನಾವು ಸಿಂಪಲ್ಲಾಗಿ ಗಾರ್ಡನ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಸನ್ವಿ ನೇಮ್ ಬೋರ್ಡ್ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೇಗಿದೆ ಈ ಬಾಲ್ಕನಿ? ನನಗೂ ಇಷ್ಟ ಇಲ್ಲಿಗೆ ಬರೋದು. ಇಲ್ಲಿ ಇನ್ನು ನಾವೇನು ರೆಡಿ ಮಾಡಿಲ್ಲ, ಜಸ್ಟ್ ಗಿಡಗಳು ಇಟ್ಟಿದ್ದೀವಿ. ಹೊರಗಡೆ ಒಂದು ಸಿಂಕಿರ್ಲಿ ಅಂತ ಇಡ್ಸಿದ್ದೀವಿ. ಸೊ ಹಾಗೆಯೇ ಬಂದರೆ ಪೈಪ್ ಇಲ್ಲೇ ಹಾಕ್ಬಿಟ್ಟಿದ್ದಾರೆ, ನೀರು ಹಾಕ್ಬಿಟ್ಟು. ಸೊ ನೋಡಿದ್ದೀರಾ, ಇಲ್ಲಿ ಸ್ವಲ್ಪ ರೆಡಿ ಮಾಡಿಸ್ಬೇಕು, ಅಂದರೆ ಆಲ್ಟ್ರಾ. ಹಾಗೆ ಮೇಲೆ ಬಂದರೆ ಇಲ್ಲಿಂದ ನೋಡಿದ್ರೆ ನಮ್ಮ ಗಾರ್ಡನ್ ಹೇಗೆ ಕಾಣುತ್ತೆ ಅಂತ ನೋಡಿ. ಇದು ಫಸ್ಟ್ ಫ್ಲೋರ್ ಆಯಿತು. ಇವಾಗ ಸೆಕೆಂಡ್ ಫ್ಲೋರ್ನಲ್ಲಿ ಇಲ್ಲೆಲ್ಲ ಹೊಸ ಮನೆ ಸ್ವಲ್ಪ ಐಟಮ್ ಆಗಿ ಇತ್ತು, ಅದೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಈ ಥರ ಗಾರ್ಡನ್ ಹಾಗೇನೆ. ಹಾಯ್ ನೋಡು, ಹಾಯ್ ಮಾಡು ಪಾಪು. ನಮ್ಮ ಪಾಪು ಬಂದ ಇವಾಗ ವಿಡಿಯೋ ಮಾಡೋಣ. ನಮ್ದು ರೋಸ್ ಬಿಟ್ಟಿದೆ, ಎಷ್ಟು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಮಗನೆ. ರೋಸ್ ಬೇಕಾ? ನಾವಿಲ್ಲಿ ಬಂದಮೇಲೆ ಹಾಕಿರೋದು ಗಿಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಇದು. ಸೊ ಹಾಗೇನೆ ಇಲ್ಲಿ ಕೂಡ ಹಾಕಿದ್ದೀವಿ. ಇದು ಯಾವುದೋ ನೀಟಾಗಿ ಬಂದಿಲ್ಲ. ಸೊ ಬನ್ನಿ ಮೇಲ್ಗಡೆ ರೂಮಲ್ಲಿ ಏನಿದೆ ನೋಡೋಣ.
ಏನಿಲ್ಲ, ಖಾಲಿ ಖಾಲಿ ಇದೆ ರೂಮು. ಒಂದೆರಡು ಚೇರ್ ಇಟ್ಟಿದ್ದಾರೆ, ಏನೇನೋ ಇಟ್ಟಿದ್ದಾರೆ ಅಮ್ಮ. ಮತ್ತು ಇಲ್ಲೂ ಕೂಡ ವಾಶ್ರೂಮ್ ಇದೆ. ಸೊ ಈ ರೂಮಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಇರೋದಕ್ಕೆ ಅಂತ ಮಾಡಿಸಿದ್ವಿ. ಸೊ ಈ ರೂಮ್ ಕ್ಲೀನೇ ಮಾಡಿಲ್ಲ, ಮಾಡಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮತ್ತು ಮೇಲ್ಗಡೆ ನಮ್ಮದು ಸೋಲಾರ್ ಇಟ್ಟಿದ್ದೀವಿ. ಹಾಗೆಯೇ ಟ್ಯಾಂಕ್ ಇದೆ, ಸಿಂಟೆಕ್ಸ್ ಅಷ್ಟೇ. ಅದಕ್ಕೆ ಇಲ್ಲಿ ಸ್ಪೇಸ್ ಇದೆ. ಇಲ್ಲಿ ಕೂಡ ಏನಾದರೂ ಪಾರ್ಟಿ ಏನಾದರೂ ಆ ಥರ ಮಾಡಿದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಒಂದು ಸಿಂಕ್ ಇಡ್ಸಿದ್ದೀವಿ. ಸೊ ಇಷ್ಟು ನಮ್ಮ ಮನೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಮನೆ ಹೇಗಿದೆ ಅಂತ. ಸೊ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.